ನಮಸ್ಕಾರ ವೀಕ್ಷಕರೇ, ನಾನು ಇವತ್ತಿಲ್ಲಿ 1 ಪಾಟ್ ಬಿಸಿಬೇಳೆಬಾತ್ ತೋರಿಸ್ತಿದ್ದೀನಿ. ಮೊದಲನೇದಾಗಿ ಕುಕ್ಕರ್ಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಬರೀ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿರೋದು. ಸೊ ಎಣ್ಣೆಗೆ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಚಟಪಟ ಅನ್ನಷ್ಟರಲ್ಲಿ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ, ಅದು ಕೆಂಪು ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಕರಿ ಲೀವ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಷ್ಟ ಬಂದಿರೋ ತರಕಾರಿಗಳು, ನಾನಿಲ್ಲಿ ಬೀನ್ಸು, ಕ್ಯಾರೆಟು, ನವಿಲುಕೋಸು ಮತ್ತು ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಬಟಾಣಿನೂ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಏನಿರುತ್ತೆ ಅದನ್ನು ಹಾಕೋಬೋದು. ಜೊತೆಗೆ ಒಂದು ಟೊಮೊಟೊ ನಾನು ಹಾಕ್ಕೊಂಡಿರೋದಿಲ್ಲಿ. ಇದನ್ನು ಹಾಕ್ಕೊಂಡಾದ್ಮೇಲೆ ಆಮೇಲೆ ಟ್ಯಾಮ್ರಿಂಡ್, ಸೊ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಟ್ಯಾಮ್ರಿಂಡ್ ನೆನೆಸ್ಬಿಟ್ಟು ಅದು ನೀರು ಹಾಕೋಬೇಕು. ಅದಾದಮೇಲೆ 1 ಸ್ಪೂನ್ ಸಾಂಬಾರು ಪುಡಿ, ಆಮೇಲೆ 1 ಸ್ಪೂನ್ ಬಿಸಿಬೇಳೆಬಾತ್ ಪುಡಿ ಹಾಕ್ಕೊಳ್ಳಿ. ಸೊ ಇದೆರಡು ಕಾಂಬಿನೇಷನ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಬರೀ ಒಂದೇ ಒಂದು ಗ್ಲಾಸ್ ತೊಗೊಂಡಿರೋದು. ಒಂದೇ ಒಂದು ಗ್ಲಾಸಿಗೆ ಅಂದರೆ 3/4 ಗ್ಲಾಸ್ ಅಕ್ಕಿ ಮತ್ತು 1/4 ಗ್ಲಾಸ್ ಬೇಳೆ ಹಾಕ್ಕೊಂಡಿರೋದು. ಸೊ ಅದು 1 ಗ್ಲಾಸು. ಸೊ 1 ಗ್ಲಾಸ್ಗೆ ನಾನು 4 ಗ್ಲಾಸು ನೀರು ಹಾಕ್ಕೊತಿರೋದು. ಸೊ ಇಲ್ಲಿ ನಾನು ಟ್ಯಾಮ್ರಿಂಡ್ ಹಾಕ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡ್ರೆ ಇದ್ರದ್ದು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಅಂದರೆ ಎಲ್ಲ ಫುಲ್ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಈ ಥರ ನೋಡಿ, ಫುಲ್ಲು ಒಂದು 4 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋಷ್ಟರಲ್ಲಿ ಸ್ವಲ್ಪ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಕೊಂಡು ಆಮೇಲೆ ಕುಕ್ಕರ್ನ ಮುಚ್ಚಿ 2 ವಿಸಿಲ್ ಸಾಕು. 2 ವಿಸಿಲ್ ಆದರೆ ನಿಮ್ಮದು 1 ಪಾಟ್ ಬಿಸಿಬೇಳೆಬಾತ್ ರೆಡಿ. ಆರಾಮಾಗಿ 30 ಮಿನಿಟ್ಸಲ್ಲಿ ಮಾಡ್ಕೊಬೋದು. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.